ರಾಜ್ಯ ಕಾಂಗ್ರೆಸ್ನಲ್ಲಿ ಫೋರ್ ಮ್ಯಾನ್ ಆರ್ಮಿ ಫುಲ್ ಆಕ್ಟಿವ್ ಆಗ್ತಾ ಇದ್ದಾರೆ. ಜಾತಿವಾರು ವಲಯವಾರು ಶಾಸಕರನ್ನ ಒಗ್ಗೂಡಿಸಲಿಕ್ಕೆ ತಂತ್ರಗಾರಿಕೆಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇಲ್ಲಿ ಫೋರ್ ಮ್ಯಾನ್ ಆರ್ಮಿ ಫುಲ್ ಆಕ್ಟಿವ್. ಜಾತಿವಾರು ವಲಯವಾರು ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಈಗಾಗಲೇ ಜಿಲ್ಲಾವಾರು ಸಭೆಗೆ ಮರುಜೀವ ಸಿಕ್ತಂತೆ ಕಾಣಿಸ್ತಾ ಇದೆ. ಮತ್ತೆ ಜಿಲ್ಲಾವಾರು ಸಭೆಯನ್ನ ಸತೀಶ್ ಜಾರಕಿಹೊಳಿ ಆರಂಭಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈಗಾಗಲೇ ವಾಲ್ಮೀಕಿ ಸಮುದಾಯದ ಶಾಸಕರ ಜೊತೆ ಸಭೆ ಕೂಡ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ನಿನ್ನೆ ರಾಯಚೂರಿನಲ್ಲೂ ಕೂಡ ಶಾಸಕರ ಜೊತೆ ಸಭೆ ನಡೆಸಿದ್ರು ಸಚಿವರು. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ನಡೆ. ಯಾಕಂದರೆ ತುಂಬ ಸೈಲೆಂಟ್ ರಾಜಕಾರಣಿ, ಜಾಸ್ತಿ ಮಾತಿಲ್ಲ, ಆದರೆ ಕೆಲಸ ಮಾಡಿ ಮುಗಿಸ್ತಾರೆ. ಆದರೆ ಇವರ ನಡೆ ಸಹಜವಾಗಿ ಸ್ವಪಕ್ಷದ ನಾಯಕರಿಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇನ್ನು ಜನಸಾಮಾನ್ಯರು ಹೇಗೆ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಹೈಕಮಾಂಡನ್ನು ಭೇಟಿ ಆಗ್ತಾ ಇರ್ತಾರೆ. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಇನ್ನು ದಲಿತ CM ಪಟ್ಟಕ್ಕೆ 3 ಸಚಿವರಿಂದ ಈಗ ಬಿಗಿಪಟ್ಟು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ 3 ಸಚಿವರಿಂದ ಭರ್ಜರಿ ರಣತಂತ್ರ ಈಗ ನಡೀತಾ ಇದೆ. ದಲಿತ CM ಕೂಗು ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇತ್ತು ಕಾಂಗ್ರೆಸ್ನಲ್ಲಿ. ಈಗಲ್ಲದಿದ್ದರೆ ಮತ್ತೆ ಯಾವಾಗ ಅನ್ನುವಂಥದ್ದು ಕೂಡ ಸಚಿವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೀಗ CM ಪಟ್ಟ ಸಿಗಲಿಲ್ಲ ಅಂದರೆ ಮತ್ತೆ ಸಿಗಲ್ಲ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಹೀಗಾಗಿ ಫುಲ್ ಆಕ್ಟಿವ್ ಆಗಿರುವಂತಹ ಫೋರ್ ಮ್ಯಾನ್ ಆರ್ಮಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ದಲಿತ CM ಪಟ್ಟಕ್ಕೆ ಈಗಾಗಲೇ 3 ಜನ ಸಚಿವರಿಂದ ಬಿಗಿಪಟ್ಟು. ಒಂದು ಕಡೆ DCM DK ಶಿವಕುಮಾರ್ ಕೂಡ ಸಾಕಷ್ಟು ಕಸರತ್ತನ್ನು ಮಾಡಿದರು CM ಆಗಬೇಕು ಅಂತ. ಶಿವಾನಂದ ಪಾಟೀಲ್, MB ಪಾಟೀಲ್, ಸಾಕಷ್ಟು ಜನ ಹಿರಿಯ ಸಚಿವರುಗಳು, ಶಾಸಕರುಗಳು ಸಾಕಷ್ಟು CM ಆಗಲಿಕ್ಕೆ ಹವಣಿಸ್ತಾ ಇದ್ದಾರೆ. ಅವೆಲ್ಲದರ ನಡುವೆ ಬಹಳ ವರ್ಷಗಳಿಂದ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕೂಗು ಏನಿತ್ತಲ್ಲ, ದಲಿತ CM ಆಗಬೇಕು ಅನ್ನುವಂಥ ಕೂಗು, ಆ ಕೂಗು ಈಗ ಮತ್ತೆ ಅದು ಮರುಜೀವವನ್ನು ಪಡ್ಕೊಳ್ತಾ ಇದೆ. ಹಾಗಾದರೆ ದಲಿತ CM ಆಗ್ತಾರಾ? 3 ಜನ ಸಚಿವರಿಂದ ಈಗ ಬಿಗಿಪಟ್ಟು ಕೇಳಿ ಬರ್ತಾ ಇದೆ. ಆದರೆ ಯಾರಾಗ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಸ್ವಲ್ಪ ದಿವಸದ ಹಿಂದೆ ಈ ಸರ್ಕಾರ ರಚನೆ ಆಗಿ ಒಂದು 2-3 ತಿಂಗಳು ಖರ್ಗೆ ರಾಜ್ಯಕ್ಕೆ ಬರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಲ್ಲಿ CM ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದಾದ ಬೆನ್ನಲ್ಲೇ ಮತ್ತೊಂದಿಷ್ಟು ನಾನು CM ಆಗ್ತೀನಿ ಅಂತ ಸಾಕಷ್ಟು ಪ್ರಭಾವಿ ಸಚಿವರುಗಳು ಎಲ್ಲ ಟವೆಲ್ ಇಟ್ಕೊಂಡು ರೆಡಿಯಾಗಿದ್ದರು ಸೀಟಿಗೆ ಹಾಕಲಿಕ್ಕೆ. ಆದರೆ ಸಿದ್ದರಾಮಯ್ಯನವರ ಸೀಟು ಗಟ್ಟಿಯಾಗಿದೆ ಅಂತ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಸಾಕಷ್ಟು ಜನ, ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿನೂ ಕೂಡ ಹೇಳಿದರು, ಜಮೀರ್ ಅಹಮದ್ ಖಾನ್ ಹೇಳಿದರು, ಸಾಕಷ್ಟು ಜನ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಲೀಡರ್ಗಳು 5 ವರ್ಷ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿತಾರೆ, CM ಸೀಟು ಖಾಲಿ ಇಲ್ಲ ಅನ್ನುವಂಥ ಮಾತುಗಳು ಕಾಂಗ್ರೆಸ್ ಪಾಳ್ಯದಲ್ಲೇ ಕೇಳಿ ಬರ್ತಾ ಇತ್ತು. ಇನ್ನು ಗುತ್ತಿಗೆದಾರರಿಗೆ ಹಣ ಮಂಜೂರು ಆಗಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗುತ್ತಿಗೆದಾರರಿಗೆ ಹಣ ಮಂಜೂರಾಗಿಲ್ಲ ಅನ್ನುವಂತಹ ವಿಚಾರ ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇನ್ನು ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ, ಬಿಲ್ ಬಾಕಿ ಇರೋದು ಕೂಡ ನಿಜ. ಅಂದರೆ ಸಮಸ್ಯೆನೂ ಇದೆ, ಜೊತೆಗೆ ಬಿಲ್ ಬಾಕಿನೂ ಇದೆ. BJP ಸರ್ಕಾರ ಮಾಡಿದ ಎಡವಟ್ಟಿನಿಂದಾಗಿ ಹೀಗಾಗಿದೆ. ಅಂದರೆ ಈ ಹಿಂದೆ BJP ಅಧಿಕಾರದಲ್ಲಿತ್ತಲ್ಲ, ಆಗಾಗಿರುವಂಥ ಎಡವಟ್ಟು ಅಂತ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಗ್ಯಾರಂಟಿ ಯೋಜನೆಯಿಂದ ಏನೂ ಸಮಸ್ಯೆ ಆಗಿಲ್ಲ, ನನ್ನ ಇಲಾಖೆಯಲ್ಲಿ 10,000 ಕೋಟಿ ಬಾಕಿ ಇದೆ. ಇದು ಸತೀಶ್ ಜಾರಕಿಹೊಳಿ ಅವರ ಇಲಾಖೆ. ಅಂದರೆ ಇಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದಾರೆ ಅವರು. ಅವ್ರ ಇಲಾಖೆಯಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಗುತ್ತಿಗೆದಾರರು ಮೊನ್ನೆ ಕೂಡ ಒಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಸಚಿನ್ ಪಾಂಚಾಳ್ ಅಂತ. ಅಲ್ಲಿ ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಆದರೆ ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ, ಆದರೆ ಬಿಲ್ ಬಾಕಿ ಇರೋದು ಸತ್ಯ. ಇದು ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ. 10-20 ಕಡೆಗಳಿದ್ದೀವಿ ನಾವು ಇದನ್ನ ಕೇಳೋದು ಪ್ರಶ್ನೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲಿ ಇದನ್ನ ಕೇಳ್ತಾರ. ನೀವು ಕೇಳಿದ್ದನ್ನ ಎಲ್ಲರೂ ಕೇಳ್ಯಾರ, ಆದ್ರೆ ನೀವು ಅದನ್ನ ಮೂಲ ಯಾಕಾಗಿದೆ ಅಂತ ಹುಡುಕ್ತಾ ಇಲ್ಲ. ಸಮಸ್ಯೆ ಬಂದದ್ದು ಅವ್ರ ಬಿಲ್ ಬರ್ತಾ ಇಲ್ಲ, ಕೆಲಸ ಮಾಡಿದ್ ನಿಜ, ಬಿಲ್ ಬಾಕಿ ಇರೋದು ನಿಜ. ಅರೆ ಹಿಂಗ ಆಗ್ಲಿಕ್ಕೆ ಸಮಸ್ಯೆ ಏನು ಅನ್ನೋದು ಯಾರು ಇಲ್ಲಿವರೆಗೆ ನಮ್ಮನ್ನ ಪ್ರಶ್ನೆ ಮಾಡಿಲ್ಲ, ಯಾಕೆ ಹಿಂಗಾಗಿತ್ತು ಅನ್ನೋದು. ಸೊ ಇಂದು BJP ಸರ್ಕಾರದಾಗ ಎಲ್ಲಿ ಒಂದು 10-20 ಕಡೆಗಳಿದೀವಿ ನಾವು. ಇದಾಗ್ಲಿಕ್ಕೆ BJP ಸರ್ಕಾರದಲ್ಲಿ ಏನೋ ಹಿಂದಿನ ಸರ್ಕಾರದಲ್ಲಿ 2 ವರ್ಷ, ಅವರು ಕೊನೆಯ ಅವಧಿಯಲ್ಲಿ 2 ವರ್ಷ ಬಜೆಟ್ ಸಪೋರ್ಟ್ ಇಲ್ಲದೆ ಕಾಮಗಾರಿ ಮಾಡಿದ್ದಾರೆ. ಇದನ್ನ ಬಹಳ ನೀವು ಸ್ಪೆಸಿಫಿಕ್ ಆಗಿ ಅವ್ರ ಮತ ಕೇಳಬೇಕು. ಬಜೆಟ್ ಸಪೋರ್ಟ್ ಇಲ್ಲದ್ರೆ ಅನುದಾನ ಇಲ್ಲದೆ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಅದು ಗ್ಯಾಪ್ ಆಗಿದೆ. ಸೊ ಈಗ ಅದು ನ್ಯಾಚುರಲ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಎಷ್ಟು ಅಲೋಕೇಶನ್ ಇದೆ ಅಷ್ಟೇ ಕೊಡೋರು ಅವರು. ಸೊ ಇದು ಜಾಸ್ತಿ ಮಾಡಿದ್ದವರು ನಮ್ಮನ್ನೇ ನೀವು ಪರ್ಮಿಷನ್ ತೊಗೊಂಡು ಕೊಟ್ಟಿಲ್ಲ ಅಂತ ಅವ್ರ ವಾದ.
ಅದು ವಿಳಂಬ ಆಗೋದಂತೆ ಕಂಡು